ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಕ್ಕಿ ಶಾವಿಗೆ ಮಸಾಲ ಮಾಡಿದ್ದೇನೆ. ಬೆಳಗಿನ ಉಪಹಾರಕ್ಕೆ ಇದು ಭಾರಿ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿ ಇರುತ್ತದೆ, ಹೆಲ್ತಿ ಕೂಡ. ಇದು ಅಕ್ಕಿಯಿಂದ ಮಾಡೋದಲ್ಲ, ಹಾಗೆ ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಯಾರ್ಯಾರು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಬೆಳಗಿನ ಉಪಹಾರಕ್ಕೆ ನಿಮಗೆ ದಿಢೀರಾಗಿ ತಯಾರಿಸಬಹುದು. ಇದು ತುಂಬಾ ಸುಲಭವಾದ ರೆಸಿಪಿ, ಒಂದು 10 ನಿಮಿಷದಲ್ಲಿ ಕೂಡ ತಯಾರು ಮಾಡಬಹುದು. ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ, ಬನ್ನಿ ನೋಡೋಣ. ಇಲ್ಲಿ ನಾನು 1 ಶಾವಿಗೆ ತೆಗೆದುಕೊಂಡಿದ್ದೇನೆ. ಇದನ್ನು ನಾನು 1 ಬಟ್ಟಲಷ್ಟು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಹಾಕಿಟ್ಟಿದ್ದೇನೆ. ಇಷ್ಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈಗ ಒಂದು ಪಾತ್ರೆಯನ್ನು ಗ್ಯಾಸ್ ಉರಿಸಿ ಇಟ್ಟಿದ್ದೇನೆ. ಅದಕ್ಕೆ ಒಂದು 1.5 ಲೀಟರ್ನಷ್ಟು ನೀರನ್ನು ಸೇರಿಸಿದ್ದೇನೆ. ನೀರು ಕುದಿಯುತ್ತಾ ಇರುವಾಗ ಈ 1 ಶಾವಿಗೆಯನ್ನು ಇದಕ್ಕೆ ಸೇರಿಸಬೇಕು. ಬೇಕಿದ್ರೆ ಸ್ವಲ್ಪ ಉಪ್ಪು ಅನ್ನು ಕೂಡ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬಹುದು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು, ಜಾಸ್ತಿ ಬೇಡ. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಮತ್ತು ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಜಾಸ್ತಿ ಮಸಾಲೆ ಬೇಡ, ಲೈಟಾಗಿ ಮಾಡ್ತಿದ್ದೇನೆ. ಇದನ್ನು ಸ್ವಲ್ಪವೇ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಬೇಕು. ಈಗ ನೋಡಿ, ಇಲ್ಲಿ 2 ನಿಮಿಷ ಆಗಿದೆ. ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಈ ಶಾವಿಗೆ ಕೂಡ ಒಳ್ಳೆ ಬೆಂದಿದೆ. ಈಗ ಇದರ ನೀರನ್ನು ಬಸಿಬೇಕು. ಅಂದರೆ ಇದು ನೀರು ಸಪ್ರೇಟ್ ಮಾಡಬೇಕು. ಶಾವಿಗೆಯನ್ನು ಬೇರೆ ಮಾಡಿ ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಒಂದು ಪ್ಲೇಟಿಗೆ ಈ ಶಾವಿಗೆಯನ್ನೆಲ್ಲ ಹಾಕ್ತಾ ಇದ್ದೇನೆ. ಪಾತ್ರೆಯಿಂದ ಶಾವಿಗೆಯನ್ನು ಸಪ್ರೇಟ್ ಮಾಡಿ ಎಲ್ಲವನ್ನು ತೆಗೆದಿಟ್ಟಿದ್ದೇನೆ. ನೋಡಿ, ಇದು ಶಾವಿಗೆ ಉದುರುದುರಾಗಿ ಬಂದಿದೆ ಇದು. ಈಗ ಇದನ್ನು ಮಸಾಲೆಯನ್ನು ರೆಡಿ ಮಾಡೋಣ. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ತಗೊಂಡಿದ್ದೆ. ನೀವು ಬೇಕಿದ್ರೆ ತುಪ್ಪವನ್ನು ಕೂಡ ಯೂಸ್ ಮಾಡಬಹುದು. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಉದ್ದಿನ ಬೇಳೆಯನ್ನು ಹಾಕಬೇಕು. ಅದರ ಜೊತೆಗೆ ಕರಿಬೇವು ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಕೊಚ್ಚಿದ ಒಂದು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದರೆ ಸಾಕು. ಈಗ ಈರುಳ್ಳಿ ಹಾಕಿದ್ದೇನಲ್ಲ, ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಈಗ ತರಕಾರಿಯನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಯಾವುದೇ ತರಕಾರಿಯನ್ನು ಹಾಕಬಹುದು. ನಾನಿಲ್ಲಿ ಕ್ಯಾರೆಟ್ ಹಾಕ್ತಿದ್ದೇನೆ. ನೀವು ಹಸಿ ಬಟಾಣಿ, ಬೀನ್ಸ್ ಎಲ್ಲ ಸೇರಿಸಬಹುದು. ಇದನ್ನು ಚಂದ ಮಾಡಿ ಸ್ವಲ್ಪ ಹೊತ್ತು ಹುರಿಯುವ. 1 ನಿಮಿಷಗಳ ಕಾಲ ಹುರಿಯಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡುವ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಮಾಡಿದ ಮಸಾಲೆ ಇದು. ಇದನ್ನು ಸ್ವಲ್ಪ ನೀರು ಸೇರಿಸಿ ಅದನ್ನು ಕುದಿಯಲು ಬಿಡ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಯಬೇಕು. 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಬೇಕು. ಆನಂತರ ತಯಾರು ಮಾಡಿಟ್ಟ ಶಾವಿಗೆಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ. ನಿಮಗೆ ಎಷ್ಟು ಬೇಕಷ್ಟು ಶಾವಿಗೆಯನ್ನು ತೆಗೆದುಕೊಳ್ಳಬಹುದು. ನಾನಿಲ್ಲಿ ಅರ್ಧವಾಸಿ ಹಾಕ್ತಾ ಇದ್ದೇನೆ. ಇದನ್ನು ಈಗ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು. ಉಳಿದ ಶಾವಿಗೆಯನ್ನು ನಾನು ಮನೆಯಲ್ಲಿ ಚಿಕನ್ ಸಾರು ಮಾಡಿದ್ದೆ. ಅದರ ಜೊತೆ ಕೂಡ ಸವಿಯಲದು ರುಚಿಯಾಗಿರುತ್ತದೆ. ಈ ಶಾವಿಗೆಯನ್ನು ಚಿಕನ್ ಸಾರಿಗೆ ಅಥವಾ ನಿಮ್ಮ ಯಾವುದೇ ತರಕಾರಿ ಸಾರೊಂದಿಗೆ ಕೂಡ ಸೇವಿಸಬಹುದು. ಇಲ್ಲಿ ನಾನು ಸ್ವಲ್ಪ ಮಾತ್ರ ಇಲ್ಲಿ ಶಾವಿಗೆ ಬಾತ್ ಮಾಡಿದ್ದು. ನೋಡಿ, ಈಗ ತಯಾರಾಗಿದೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶಾವಿಗೆ
ಮಸಾಲ, ಒತ್ತು ಶಾವಿಗೆ ಮಸಾಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ನೀವು ಕೂಡ ಈ ಒತ್ತು ಶಾವಿಗೆ ಮಸಾಲವನ್ನು ಟ್ರೈ ಮಾಡಿ.